ದಾಖಲೆಯ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಕೂಡ ಇದೆ. 17ನೇ ಆಯವ್ಯಯ ಮಂಡಿಸುವ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗುತ್ತಾ? ಕೃಷಿ, ಕೈಗಾರಿಕೆ, ನೀರಾವರಿ, ಶಿಕ್ಷಣ, ಆರೋಗ್ಯ ಕ್ಷೇತ್ರ ವಿವಿಧ ವಲಯಗಳಿಂದ ಸರ್ಕಾರಕ್ಕೆ 10 ಬೇಡಿಕೆಗಳು ಮುಂದಿದೆ. ಗ್ಯಾರಂಟಿ ಜೊತೆ ಯಾವೆಲ್ಲ ವಲಯಗಳಲ್ಲಿ ಪ್ರಾಮುಖ್ಯತೆ ಹೆಚ್ಚಾಗುತ್ತೆ? ಮಹಿಳೆಯರಿಗೆ ಬಂಪರ್ ಗಿಫ್ಟ್ ಕೊಡ್ತಾರಾ ಸಿದ್ದರಾಮಯ್ಯ? ಸಾಕಷ್ಟು ನಿರೀಕ್ಷೆ ಕೂಡ ಇದೆ ಇವತ್ತಿನ ಬಜೆಟ್ ಮೇಲೆ. ಲೆಕ್ಕಾಚಾರಗಳು ಕೆಳಗಾಗಬಹುದು ಅಥವಾ ಅಂದುಕೊಂಡಂತೆ ಆಗಲೂಬಹುದು, ಬಟ್ ನಿರೀಕ್ಷೆ ಕೂಡ ಹೆಚ್ಚಾಗಿದೆ. ದಾಖಲೆಯ ಬಜೆಟ್ ಮಂಡನೆಗೆ ಇದೀಗ ಸಿದ್ದರಾಮಯ್ಯ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಸಿದ್ದರಾಮಯ್ಯ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆನ ಇಟ್ಕೊಂಡಿದ್ದಾರೆ. 17ನೇ ಆಯವ್ಯಯ ಮಂಡಿಸಲಿದ್ದಾರೆ ಸಿದ್ದರಾಮಯ್ಯ. ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗುತ್ತೆ. ಕೃಷಿ, ಕೈಗಾರಿಕೆ, ನೀರಾವರಿ, ಶಿಕ್ಷಣ, ಆರೋಗ್ಯ ಕ್ಷೇತ್ರ ಇನ್ನು ವಿವಿಧ ವಲಯಗಳಿಂದ ಸರ್ಕಾರಕ್ಕೆ 10 ಬೇಡಿಕೆ ಕೂಡ ಇದೀಗ ಸರ್ಕಾರದ ಮುಂದಿದೆ. ಯಾವೆಲ್ಲ ಬೇಡಿಕೆಗಳನ್ನ ಈಡೇರಿಸುತ್ತೆ, ಸಂತೃಪ್ತರಾಗ್ತಾರೆ ಜನ ಗೊತ್ತಿಲ್ಲ. ಗ್ಯಾರಂಟಿ ಜೊತೆ ಯಾವೆಲ್ಲ ವಲಯಗಳಿಗೆ ಪ್ರಾಮುಖ್ಯತೆಗಳನ್ನ ಕೊಡಲಾಗುತ್ತೆ? ಮಹಿಳೆಯರಿಗೆ ಬಂಪರ್ ಗಿಫ್ಟ್ ಕೊಡ್ತಾರಾ ಸಿದ್ದರಾಮಯ್ಯ? ಕಾದ್ ನೋಡ್ಬೇಕು. ಲೋಕಲ್ ಎಲೆಕ್ಷನ್ ಗುರಿಯಾಗಿಟ್ಟು ಬಜೆಟ್ ಮಂಡನೆಯನ್ನ ಮಾಡಲಾಗುತ್ತೆ ಅನ್ನುವಂತಹ ಒಂದಷ್ಟು ಚರ್ಚೆ ಕೂಡ ಇದೆ. ಮತ್ತಷ್ಟು ಜನಪ್ರಿಯ ಘೋಷಣೆಯನ್ನ ಮಾಡ್ತಾರಾ ಸಿದ್ದರಾಮಯ್ಯ? ನಿರೀಕ್ಷೆ ಹೆಚ್ಚಿದೆ. ಕಳೆದ ಬಾರಿ 4,09,549 ಕೋಟಿ ಗಾತ್ರದ ಬಜೆಟ್ ಅನ್ನ ಮಂಡನೆ ಮಾಡಲಾಗಿತ್ತು ಲಾಸ್ಟ್ ಟೈಮ್. ಈ ಬಾರಿ ಬಜೆಟ್ ಗಾತ್ರ 4,50,000 ಕೋಟಿ ನಿರೀಕ್ಷೆ ಇದೆ. ಸಿದ್ದು ಮುಂದಿದೆ ಆರ್ಥಿಕ ಶಿಸ್ತಿನ ಸಮತೋಲನ ಸಾಧಿಸುವ ಸವಾಲು. ಇದೀಗ ಗ್ಯಾರಂಟಿಗಳಿಗೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಾರೆ? ಅದನ್ನ ಬಿಟ್ಟು ಬೇರೆ ಯಾವೆಲ್ಲ ವಲಯಗಳಲ್ಲಿ ಪ್ರಾಮುಖ್ಯತೆ ಹೆಚ್ಚಾಗಿರುತ್ತೆ? ನಿರೀಕ್ಷೆ ಅತಿ ಹೆಚ್ಚಾಗಿದೆ ಸಿದ್ದರಾಮಯ್ಯ ಬಜೆಟ್ ಮೇಲೆ. ಇದೀಗ 17ನೇ ಆಯವ್ಯಯವನ್ನ ಮಂಡಿಸಲಿದ್ದಾರೆ ಸಿದ್ದರಾಮಯ್ಯ. ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಈಗ ಆಲ್ರೆಡಿ ಆಗಿದೆ. ಕೃಷಿ, ಕೈಗಾರಿಕೆ, ನೀರಾವರಿ, ಶಿಕ್ಷಣ, ಆರೋಗ್ಯ ಕ್ಷೇತ್ರ ಗ್ಯಾರಂಟಿ ಜೊತೆಗೆ ಇನ್ಯಾವೆಲ್ಲ ವಲಯಗಳಿಗೆ ಪ್ರಾಮುಖ್ಯತೆ ಹೆಚ್ಚಾಗಿ ಕೊಡುವಂತಹ ಸಾಧ್ಯತೆಗಳಿದೆ. ಕಾದ್ ನೋಡಬೇಕು. ಇನ್ನು ಈ ಲೋಕಲ್ ಎಲೆಕ್ಷನ್ ಅನ್ನ ಗುರಿಯಾಗಿಟ್ಕೊಂಡು ಕೂಡ ಬಜೆಟ್ ಅನ್ನ ಮಂಡನೆ ಮಾಡಬಹುದು. ಆ ಪ್ಲಾನಿಂಗ್ ಕೂಡ ಒಂದ್ ಕಡೆ ಆಗಿದೆ ಅನ್ನುವಂತಹ ಚರ್ಚೆ ಕೂಡ ಇರುವಂಥದ್ದು. ಲಾಸ್ಟ್ ಟೈಮ್ ನೋಡ್ತಾ ಹೋಗೋದಾದ್ರೆ 4,09,549 ಕೋಟಿ ಗಾತ್ರದ ಬಜೆಟ್ ಅನ್ನ ಮಂಡಿಸಿದ್ರು ಸಿದ್ದರಾಮಯ್ಯ. ಇನ್ನು ಈ ಬಾರಿ ಬಜೆಟ್ ಗಾತ್ರ 4,50,000 ಕೋಟಿ ನಿರೀಕ್ಷೆ ಇದೆ. ಸಿದ್ದು ಮುಂದೆ ಇದೀಗ ಆರ್ಥಿಕ ಶಿಸ್ತಿನ ಸಮತೋಲನ ಸಾಧಿಸುವ ಸವಾಲ್ ಕೂಡ ಮುಂದೆ ಇರುವಂಥದ್ದು. ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಸಿದ್ದರಾಮಯ್ಯ ಇದೀಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. 17ನೇ ಆಯವ್ಯಯವನ್ನ ಮಂಡಿಸಲಿದ್ದಾರೆ ಇವತ್ತು ಸಿದ್ದರಾಮಯ್ಯ. ವಿವಿಧ ವಲಯಗಳಿಂದ ಸರ್ಕಾರಕ್ಕೆ 10 ಬೇಡಿಕೆ ಕೂಡ ಇರುವಂಥದ್ದು. ಕೈಗಾರಿಕಾ ಕ್ಷೇತ್ರದ ನಿರೀಕ್ಷೆಗಳು ಕೂಡ ಒಂದಷ್ಟಿದೆ. ಕೃಷಿ ವಲಯದ ನಿರೀಕ್ಷೆಗಳು ಕೂಡ ಒಂದಷ್ಟಿದೆ. 10-15ಕ್ಕೆ ಸಿಎಂ ಆಯವ್ಯಯ ಮಂಡನೆಯನ್ನ ಮಾಡಲಿದ್ದಾರೆ ಅನ್ನುವಂತಹ ಮಾಹಿತಿ. 7:30ರಿಂದ 9 ಗಂಟೆವರೆಗೂ ಕೂಡ ಗೂಳಿಕಾಲ. ಇವತ್ತು ಬೆಳಗ್ಗೆ 10:30 ಅಥವಾ 11ರಿಂದ ರಾಹುಕಾಲ ಆರಂಭ ಆಗುತ್ತೆ. ಗೂಳಿಕಾಲ ರಾಹುಕಾಲದ ಮಧ್ಯೆ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಸದು ಬಜೆಟ್ ಮಂಡನೆ ಕಾಲದ ಹಿಂದೆ ಒಂದಷ್ಟು ಲೆಕ್ಕಾಚಾರಗಳು ಕೂಡ ಇರುತ್ತೆ. ಶುಭ ಮುಹೂರ್ತದಲ್ಲಿ ಬಜೆಟ್ ಮಂಡನೆಗೆ ಸಿದ್ದು ಪ್ಲಾನ್ ಮಾಡಿರುವಂತೆ. ರೈತರಿಗೆ ಕೃಷಿ ವಲಯದಲ್ಲಿ ಇರುವಂತಹ ನಿರೀಕ್ಷೆಗಳು ಏನೆಲ್ಲ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಎಲ್ಲಾ ಬೆಳೆಗಳಿಗೂ ಕೂಡ ವೈಜ್ಞಾನಿಕ ಬೆಲೆ ಮತ್ತೆ ವಿಮೆ ಜಾರಿ ಮಾಡಬೇಕು. ಪ್ರತಿ ಬಾರಿಯೂ ಕೂಡ ಈ ಒಂದು ಬೇಡಿಕೆಯನ್ನ ಮುಂದಿಡ್ತಾರೆ. ಮಾರುಕಟ್ಟೆಗೆ ಬೆಳೆ ಸಾಗಿಸೋದಕ್ಕೆ ಟೋಲ್ ಶುಲ್ಕದಿಂದ ವಿನಾಯಿತಿ. ಸೊ ಇದು ಸ್ವಲ್ಪ ದಿನ ಜಾರಿ ತಂದಂಗೆ ಮಾಡಿದ್ರು, ಮತ್ತೇನೋ ಗೊತ್ತಿಲ್ಲ. ಮತ್ತೆ ಅದೇ ಹಾಡು ಅದೇ ರಾಗ. ಕೆಲವು ಕಡೆ ಮಾತ್ರ
ವರ್ಕೌಟ್ ಆಯಿತು. ಶೂನ್ಯ ಬಡ್ಡಿ ದರದ ಸಾಲದ ಮಿತಿಯನ್ನು ಹೆಚ್ಚಿಸಬೇಕು ಅನ್ನುವಂಥದ್ದು ಕೂಡ ರೈತರು ಏನು ಬೆಳೆ ಸಾಲ ಅಂತ ಹೇಳ್ಬಿಟ್ಟು ತೆಗೆದುಕೊಳ್ತಾರೆ, ಶೂನ್ಯ ಬಡ್ಡಿ ದರದ ಸಾಲದ ಮಿತಿ ಏನಿದೆ ಅದನ್ನು ಜಾಸ್ತಿ